ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ಮಹಾನಗರ ಪಾಲಿಕೆ ಇಡೀ ಭಾರತ ದೇಶದಲ್ಲಿ ನೆಚ್ಚಿನ ಕರ್ನಾಟಕದಲ್ಲಿ ಮೊದಲ ಸ್ವಚ್ಛ ದಾವಣಗೆರೆ ಅಂತ ಹೆಸರು ಮಾಡಿದೆ. ಅಂತ ಸ್ವಚ್ಛ ದಾವಣಗೆರೆಯಲ್ಲಿ ಒಂದು ಹುಚ್ಚ ನಾಯಿ ಕಡಿತದಿಂದ 24 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಖಲಾಗಿರ್ತಕ್ಕಂಥ ಕೆಲವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವರು ಹಾಸ್ಪಿಟಲ್ ಅಂದ್ರೆ ಏನು ಅದು ಇಂಜೆಕ್ಷನ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ. ಆದ್ರೆ ಒಂದು ಹುಚ್ಚ ನಾಯಿ ಸುಮಾರು ನಾಯಿಗಳನ್ನ ಕಚ್ಚಿದೆ. ಒಂದು ಹುಚ್ಚು ನಾಯಿ ಸುಮಾರು ಹುಚ್ಚು ನಾಯಿಗಳನ್ನ ಕಚ್ಚಿದೆ. ಆ ಹುಚ್ಚು ನಾಯಿಯ ಹಲ್ಲುಗಳು ಇಷ್ಟಿಷ್ಟು ಉದ್ದ ಇದ್ದಾವೆ. ಸುಮಾರು 1.5 ಇಂಚಿಗಿಂತಲೂ ಜಾಸ್ತಿ, ಹೆಚ್ಚು ಕಮ್ಮಿ 2 ಇಂಚು ಉದ್ದ ಹಲ್ಲುಗಳಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ದಾವಣಗೆರೆಯ ಪ್ರಸಿದ್ಧ ಏರಿಯಾ ಆಗಿರ್ತಕ್ಕಂಥ ಸಿದ್ಧವೀರಪ್ಪ ಬಡಾವಣೆ, ವಿವೇಕಾನಂದ ಬಡಾವಣೆ, ಆಂಜನೇಯ ಬಡಾವಣೆ, MCCB-A ಬ್ಲಾಕ್ ಹಾಗೂ ಆಜಾದ್ ನಗರ, ಭಾಷಾ ನಗರ, ಹೀಗೆ ಹಲವಾರು ಕಡೆ ಸುತ್ತರಿದು ಫುಲ್ಲು ಸುತ್ತರಿಸಿ ಸುಮಾರು 30ಕ್ಕಿಂತ ಹೆಚ್ಚಿಗೆ ಜನರಿಗೆ ಕಡಿದಿದೆ. ಈಗ ಹೆಚ್ಚು ಕಮ್ಮಿ 24 ಜನ ಹಾಸ್ಪಿಟಲ್ ನಲ್ಲಿ ದಾಖಲಾಗಿರ್ತಕ್ಕಂಥ, ಅಂದ್ರೆ ಅತಿ ಹೆಚ್ಚು ಕಚ್ಚಿರ್ತಕ್ಕಂಥವ್ರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಇನ್ನು ಕೆಲವರನ್ನ ಇಂಜೆಕ್ಷನ್ಗೆ ಕೊಟ್ಬಿಟ್ಟು ಅವರು ಹೋಗಿದ್ದಾರೆ. ಬಟ್ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ, ದಾವಣಗೆರೆಯ ಮಹಾನಗರ ಪಾಲಿಕೆಯ ಯಾರಿಗೆ ಕರೆ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ಕರ್ನಾಟಕದ ಸ್ವಚ್ಛ ಜಿಲ್ಲೆ, ಮಾದರಿ ಜಿಲ್ಲೆ, ಸ್ವಚ್ಛ ನಗರ. ಹೋಗ್ಬೇಕು ಬೆಳಗ್ಗೆ ಎದ್ದು ಆ ಕಡೆ ಹೋದ್ರೆ ನಮ್ಮ ಊರಿನ ಮರ್ಯಾದೆಯನ್ನ ನಾವೇ ತೆಗಿಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೋಗಿದೆ ನಮ್ಮ ದಾವಣಗೆರೆ ವಲಸೆ ಪರಿಸ್ಥಿತಿ. ಭಾಷಾ ನಗರ, ಆಜಾದ್ ನಗರ, ಅಖ್ತರ್ ನಗರ, ಇಮಾಮ್ ನಗರ, ಇಸ್ಲಾಂಪೇಟೆ, ಈ ಕಡೆ ಹೋದ್ರೆ ಕುಂದುವಾಡ, ಈ ಕಡೆ ಹೋದ್ರೆ ವಿದ್ಯಾನಗರ, ಲಾಸ್ಟ್ ಬೈಪಾಸ್ ಸರ್ವಿಸ್ ರೋಡು, ಆ ಕಡೆ ಕುಂದುವಾಡದ ರೋಡು, ಈ ಕಡೆ ಅವರಿಗೇರಿಯಿಂದ ಮುಂಭಾಗ ಕಸ ತುಂಬಿ ಇರುತ್ತೆ. ಆದರೂ ಸ್ವಚ್ಛ ದಾವಣಗೆರೆ, ಸ್ಮಾರ್ಟ್ ಸಿಟಿ. ಅಧಿಕಾರಿಗಳೆಲ್ಲ ಫುಲ್ ಸ್ಮಾರ್ಟ್. ನಾಚಿಕೆ ಆಗಬೇಕಲ್ವಾ ನಿಮ್ಗೆಲ್ಲರಿಗೂ? ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಿಟ್ಟು ಇಲ್ಲಿ ಹೋಟ್ಲ ಹೊಡೆಯೋದಕ್ಕೆ ರೆಡಿ ಇದ್ದೀರಾ ನೀವೆಲ್ಲ. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಯಾವ ವಿಚಾರಕ್ಕೆ ಬಂದಿದ್ದಾರೆ, ಆ ವ್ಯಕ್ತಿಗಳು ಆ ವಿಚಾರದ ಸಮಸ್ಯೆಯನ್ನ ಬಗೆಹರಿಸಿ ಕಳಿಸಿ ಕೊಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕೈಗೂ ಸಿಗುವುದಿಲ್ಲ, ಫೋನಿನ ಕರೆಗೂ ಸಿಗುವುದಿಲ್ಲ. ನಿಮಗೇನು ಮೊಬೈಲ್ ಅನ್ನ, ಸಿಮ್ ಕಾರ್ಡ್ಗಳನ್ನ ಯಾಕೆ ಕೊಟ್ಟಿರ್ತಾರೆ ಸರ್ಕಾರದಿಂದ? ಒಬ್ಬೊಬ್ಬರಿಗೆ 20 ಸತಿ ಫೋನ್ ಮಾಡಬೇಕು. ಇದು ನಮ್ಮ ದಾವಣಗೆರೆಯ ಕರ್ಮ ಕಾಂಡ ಎನ್ನಲೇ, ಅಥವಾ ಆ ನಾಯಿ ಹುಡುಗಿ ಸತ್ತಿರ್ತಕ್ಕಂಥ ಆ ನಾಯಿಯ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಬಟ್ ಇಲ್ಲಿ ಒಂದು ತಿಳಿಸಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನು ದಾವಣಗೆರೆ ಸುತ್ತಲೂ ಹೊಲಸು ವ್ಯವಸ್ಥೆ ಇದೆ. ಆ ಹೊಲಸು ವ್ಯವಸ್ಥೆಯನ್ನು ತೆಗೆದು ಅದೆಲ್ಲ ಹಾಕಿದಿರಲ್ಲ ಕಡೆ ಅವರುಗಳದಿಂದ ಮುಂದೆ ಅಲ್ಲೆಲ್ಲವನ್ನು ಶಿಫ್ಟಿಂಗ್ ಮಾಡಬೇಕು ಅಂತ ಮತ್ತೊಮ್ಮೆ ಈಗಿರ್ತಕ್ಕಂಥ PD ಹಾಗೂ ಆಯುಕ್ತರಾಗಿದ್ದಾರೆ. ಇವಾಗ ಆ ಆಯುಕ್ತರೇ ಹೊಸ ಅಧಿಕಾರಿ, ಹೊಸ ಸ್ಥಾನದಲ್ಲಿ ಕುತ್ಕೊಂಡಿದ್ದೀರಾ. ರೇಣುಕಮ್ಮರೇನು ಈಗ ದೂಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಿಡಿ, ಮಹಾನಗರ ಪಾಲಿಕೆಯ ವಿಚಾರವನ್ನು ತೆಗೆದುಕೊಂಡ್ರೆ ಮುಗಿದೋಯ್ತು ನಮ್ದು. ಮತ್ತೆ ಇದೇನೇ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ. ಈಗ ಏನು ಈ ದಾವಣಗೆರೆ ನಗರದಲ್ಲಿ ಕಂಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಸಹ ಪಾಲಿಕೆಯಿಂದ ಇಂತಿಷ್ಟು ಧನ ಸಹಾಯ ಅಂತ ಇರುತ್ತೆ, ಅದನ್ನ ಮಾಡಿ ಅವರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಮತ್ತೆ ಏನು ಬೀದಿ ನಾಯಿಗಳಿಗೆ ಏನು ವ್ಯವಸ್ಥೆ ಇದೆ ಅದನ್ನ ಹಿಡಿದಾಕ್ಲಿಕ್ಕೆ ಅದನ್ನ ಮತ್ತೆ ಏನ್ ಮಾಡಬೇಕು ಅಂತ ಪ್ರೊಸೀಜರ್ ಇದೆ, ಅದನ್ನೆಲ್ಲ ಮಾಡಬೇಕು ಅಂತ ನಮ್ಮ DVG ವಾಯ್ಸ್ ನಿಮಗೆ ಸುದ್ದಿ ಮಾಡಿ ತಿಳಿಸ್ತಾ ಇದೆ. ಇದಿಷ್ಟು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಹೇಳ್ರಿ ಇದು ಈಗ ಎಷ್ಟು ಜನ ಕಡೆ ತಮ್ಮ ನಾಯಿ ಇಲ್ಲಿ ನೋಡ್ರಿ ಅಲ್ಲಿ ಹೆಂಗೈತೆ ಕಣ್ಣು ಫುಲ್ ರೆಡ್ ಆಗಿದೆ. ಕಣ್ಣು ಟೋಟಲ್ ಈಗ ಬರುತ್ತಲ್ಲ, ದುರ್ಬರ್ಣೆ 14ನೇ ಕ್ಲಾಸ್ ಬರ್ತಿದೆ.
ಅಲ್ಲಮ್ಮ ಈಗ ನಾಯಿಗಳು ಎಷ್ಟು ಜನ 22 ಜನ ಕಟ್ತಿದ್ದಾರೆ ಅಲ್ಲ ಬೇರೆ ನಾಯಿಗಳಿಗೆ ಏನಾದ್ರು ಕಟ್ತಿದ್ದಾವ ಇಲ್ಲಿ ಸಣ್ಣ ಮಕ್ಕಳು ಆಡ್ತಿರ್ತಾರೆ ಮತ್ತೆ ಬೇರೆ ಯಜಮಾನ್ರಿಗೆ ಕಡ್ದೈತಾ ನೋಡೋದು ಅಲ್ಲಿ ಹೆಂಗೈತಿ ಕಣ್ಣು ಫುಲ್ ರೆಡ್ ಆಗಿದೆ ಕಣ್ಣು ರೇಬಿಸ್ ಇದೆ ರೇಬಿಸ್ ಆಟಾಗೆ ಅಂತ ಅನ್ಸ್ಕೇನೆ ನಾವು ಓಡಾಡ್ತಿದ್ದೀವಿ ಇಷ್ಟ ತನಕ